ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದ ಕುರಿತಾಗಿ ಮೇಜರ್ ಆದಂತಹ 2 ಡೆವಲಪ್ಮೆಂಟ್ ಆಗಿದೆ. ಬಾಂಗ್ಲಾದೇಶದ ಸರ್ಕಾರ ಗ್ರೇಟರ್ ಬಾಂಗ್ಲಾದೇಶ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತನ್ನ ಜನರ ಮುಂದಿಡುವಂತಹ ಪ್ರಯತ್ನ ಮಾಡಿದೆ. ಅವರೇನು ಹೇಳ್ತಾ ಇದ್ದಾರೆ? ನಿದ್ದೆಯಿಂದ ಏಳಬೇಕು, ಅಗ್ರೆಸಿವ್ ಆಗಬೇಕು ಅಂತ. ಇದು ಮಿತ್ರರೇ, ಗ್ರೇಟರ್ ಬಾಂಗ್ಲಾದೇಶ ಅಂತಂದ್ರೆ ಭಾರತದ ಒಂದಷ್ಟು ಭೂಪ್ರದೇಶವನ್ನು ವಶಕ್ಕೆ ಪಡೆದು ಬಾಂಗ್ಲಾದೇಶದ ಭೂಪಟವನ್ನ ದೊಡ್ಡದಾಗಿಸುವಂತಹ ಒಂದು ಕಲ್ಪನೆ. ಇದನ್ನ ಬಾಂಗ್ಲಾದ ಈಗಿನ ಸರ್ಕಾರದ ಒಬ್ಬ ಪ್ರಮುಖ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದ. ದೊಡ್ಡ ವಿವಾದ ಆಗಿತ್ತು. ಕೆಲವೇ ಗಂಟೆಗಳಲ್ಲಿ ಆತ ಡಿಲೀಟ್ ಕೂಡ ಮಾಡಿದ್ದ. ಈಗ ಆ ವಿಚಾರವಾಗಿ ಭಾರತ ಒಂದು ಹೆಜ್ಜೆ ಮುಂದಿಟ್ಟಿದೆ. ಇದು ಒಂದು ಡೆವಲಪ್ಮೆಂಟ್. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದ ಈಗಿನ ಸರ್ಕಾರ ಇದೆಯಲ್ಲ, ಅಂದ್ರೆ ಮೊಹಮ್ಮದ್ ಯೂನಿಸ್ ಸರ್ಕಾರ, ಆ ಸರ್ಕಾರ ಪಾಕಿಸ್ತಾನದ ವಿಚಾರದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಂಡಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಮತ್ತು ಮೊಹಮ್ಮದ್ ಯೂನಿಸ್ ಭೇಟಿಯಾಗಿದ್ದಾರೆ. ಜೊತೆಗೆ ಪಾಕಿಸ್ತಾನಕ್ಕೆ ಮುಕ್ತವಾದಂತಹ ಎಂಟ್ರಿ ಕೊಡೋದಕ್ಕೆ ಮೊಹಮ್ಮದ್ ಯೂನಿಸ್ ನಿರ್ಧಾರ ಮಾಡಿದ್ದಾನೆ. ಬಾಂಗ್ಲಾದೇಶಕ್ಕೆ ನಾವು ರತ್ನಗಂಬಳಿ ಹಾಕಿ ನಿಮ್ಮನ್ನ ಸ್ವಾಗತಿಸ್ತೀವಿ ಅಂತ ಮೊಹಮ್ಮದ್ ಯೂನಿಸ್ ಹೇಳಿದ್ದಾನೆ. ಇದು ಭಾರತಕ್ಕೆ ಅತಿ ದೊಡ್ಡ ಆಪತ್ತು ತರುವಂತಹ ವಿಚಾರ. ಇದರ ಜೊತೆಗೆ ನಾನು ಇಂತಹ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಪ್ರತಿ ಬಾರಿ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಯಾಕೋಸ್ಕರವಾಗಿ ಭಾರತ ಬಾಂಗ್ಲಾದ ವಿಚಾರದಲ್ಲಿ ಒಂದು ಗಟ್ಟಿಯಾದಂತಹ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ? ನಮ್ಮ ಕೈ ಕಟ್ಟಾಕಿರುವಂತಹ ವಿಚಾರಗಳೇನು? ಮೋದಿ ಸರ್ಕಾರ ಯಾಕೆ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ ಅಂತ ಕೆಲವರು ಕಮೆಂಟ್ ಹಾಕ್ತಾ ಇದ್ರು. ಮಿತ್ರರೇ, ಅದೆಲ್ಲದಕ್ಕೂ ಒಂದು ಪ್ರಮುಖವಾದಂತಹ ಕಾರಣ ಇದೆ. ನರೇಂದ್ರ ಮೋದಿ ಸರ್ಕಾರ ಏನು ನಿರ್ಧಾರ ಮಾಡ್ತಾ ಇದೆ, ಯಾಕೋಸ್ಕರವಾಗಿ ಹೊರ ಜಗತ್ತಿಗೆ ಕಾಣುವಂತೆ ಯಾವುದೇ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ, ಇದರ ಹಿಂದಿನ ಕಾರಣ ಏನು, ಮರ್ಮ ಏನು, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಬಾಂಗ್ಲಾದೇಶದ ಗ್ರೇಟರ್ ಬಾಂಗ್ಲಾ ಕಲ್ಪನೆಯ ಬಗ್ಗೆ ನಿಮಗೆ ಹೇಳ್ತೀನಿ. ಇತ್ತೀಚೆಗೆ ಬಾಂಗ್ಲಾದ ಮಫೂಜ್ ಆಲಂ ಅನ್ನುವಂಥವನು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾನೆ. ಆ ಪೋಸ್ಟ್ನಲ್ಲಿ ಏನಿರುತ್ತೆ ಕೇಳಿದ್ರೆ, ಈಗಿನ ಬಾಂಗ್ಲಾದೇಶದ ಭೂಪಟ ಏನಿದೆ ಅದಕ್ಕೆ ಸ್ವಲ್ಪ ಭೂಭಾಗವನ್ನು ಸೇರಿಸಿ, ಅಂದರೆ ಭಾರತದ ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಇತರೆ ಭೂಪ್ರದೇಶವನ್ನು ಸೇರಿಸಿ ಒಂದು ಗ್ರೇಟರ್ ಬಾಂಗ್ಲಾದ ಫೋಟೋವನ್ನು ಆತ ಪೋಸ್ಟ್ ಮಾಡ್ತಾನೆ. ಆತ ಪೋಸ್ಟ್ ಮಾಡಿದಂತಹ ಕೆಲವೇ ಗಂಟೆಗಳಲ್ಲಿ ಬಹಳಷ್ಟು ವೀಕ್ಷಣೆಯನ್ನು ಪಡೆದುಕೊಳ್ಳುತ್ತೆ. ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಹುಟ್ಟುಹಾಕುತ್ತೆ. ಬಾಂಗ್ಲಾದ ಜನ ಅದಕ್ಕೆ ಬಹುಪರಾಕ್ ಅಂತಾರೆ. ಅದಾದ ಕೆಲವೇ ಗಂಟೆಗಳಲ್ಲಿ ಆ ಪೋಸ್ಟ್ ಡಿಲೀಟ್ ಆಗುತ್ತೆ. ಯಾಕೆ ಕೇಳಿದ್ರೆ, ಭಾರತ ಅತಿ ದೊಡ್ಡ ಪ್ರತಿಭಟನೆಯನ್ನು ದಾಖಲಿಸಿತು. ಇಂತಹ ಪೋಸ್ಟ್ಗಳನ್ನು ಮುಂದುವರಿಸಿದ್ದೇ ಆದರೆ ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಅಂತ ಭಾರತ ಎಚ್ಚರಿಕೆ ರವಾನಿಸಿತು. ಹೀಗಾಗಿ ಆತ ಅದನ್ನ ಕೆಲವೇ ಗಂಟೆಗಳಲ್ಲಿ ಡಿಲೀಟ್ ಮಾಡಿದ. ಇಷ್ಟಕ್ಕೆ ಭಾರತ ಸುಮ್ಮನಾಗಲಿಲ್ಲ. ಈಗ ಭಾರತದ ವಿದೇಶಾಂಗ ಇಲಾಖೆ ಅದರ ಬಗ್ಗೆ ಬಹಳ ದೊಡ್ಡ ಪ್ರತಿಭಟನೆಯನ್ನು ದಾಖಲಿಸಿದೆ. ಬಾಂಗ್ಲಾ ಇಂತಹ ಕುಕೃತ್ಯದಿಂದ ದೂರ ಇರಬೇಕು. ಒಂದು ವೇಳೆ ಇದೇನಾದರೂ ರಿಪೀಟ್ ಆಗಿದ್ದೇ ಆದ್ರೆ ಇದಕ್ಕೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಭಾರತ ಈಗ ಸಂದೇಶವನ್ನು ರವಾನಿಸಿದೆ. ಯಾರು ಈ ಮಫೂಜ್ ಆಲಂ? ಈತ ಒಂದು ಪೋಸ್ಟ್ ಮಾಡಿದ್ದಕ್ಕೆ ಭಾರತ ಯಾಕೆ ಇಷ್ಟೆಲ್ಲ ಸಿಟ್ಟಾಗಬೇಕು ಕೇಳಿದ್ರೆ, ಸಾಮಾನ್ಯವಾಗಿ ಬಾಂಗ್ಲಾದ ಪ್ರಜೆಗಳು ಇಂತಹ ಪೋಸ್ಟ್ಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಏನು ಭಾರತ ಸರ್ಕಾರ ಉತ್ತರ ಕೊಡುತ್ತಾ, ತಲೆ ಕೆಡಿಸ್ಕೊಳ್ಳುತ್ತಾ? ಏನಿಲ್ಲ. ಈ ರೀತಿಯ ಗ್ರೇಟರ್ ಬಾಂಗ್ಲಾ ಇರಬಹುದು, ಗ್ರೇಟರ್ ಪಾಕಿಸ್ತಾನ ಇರಬಹುದು, ಗ್ರೇಟರ್ ಚೀನಾ ಇರಬಹುದು, ಗ್ರೇಟರ್ ಇಸ್ರೇಲ್ ಇರಬಹುದು, ಇದೆಲ್ಲ ಈ ದೇಶದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬನಲ್ಲ ಒಬ್ಬ ಪೋಸ್ಟ್ ಮಾಡ್ತಾ ಇರ್ತಾನೆ. ಇದಕ್ಕೆಲ್ಲ ಸರ್ಕಾರ ಉತ್ತರ ಕೊಟ್ಕೊಂಡು ಕೂರೋದಕ್ಕೆ ಸಾಧ್ಯವಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಭಾರತ ಈಗ ಉತ್ತರ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಕಾರಣವೇ ಈ ಮಫೂಜ್ ಆಲಂ. ಮಿತ್ರರೇ, ಈ ಮಫೂಜ್ ಆಲಂ ಇದಾನಲ್ಲ, ಈತ ಈ ಮಧ್ಯಂತರ ಸರ್ಕಾರದ ಸಲಹೆಗಾರ, ಅಂದ್ರೆ ಅಡ್ವೈಸರ್. ಹೀಗೆ ಹೇಳಿದ್ರೆ ನಿಮಗೇನು ಅಂತಹ ದೊಡ್ಡ ವ್ಯಕ್ತಿ ಅಂತ ಅನ್ಸೋದಿಲ್ಲ. ಈತನ ಬಗ್ಗೆ ನಿಮಗೆ ಸರಿಯಾಗಿ ಪರಿಚಯ ಕೊಡಬೇಕು ಅಂತಂದ್ರೆ, ಈ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ಬಳಿಕ ಅಮೆರಿಕ ಪ್ರವಾಸ ಕೈಗೊಂಡಿದ್ನಲ್ಲ, ಅಮೆರಿಕದ ಮಾಜಿ ರಾಷ್ಟ್ರಪತಿ ಬಿಲ್ ಕ್ಲಿಂಟನ್ ಈ ಮೊಹಮ್ಮದ್ ಯೂನಿಸ್ಗೆ ಒಂದು ಸನ್ಮಾನವನ್ನ ಏರ್ಪಡಿಸಿರ್ತಾರೆ. ಯಾಕೆ ಕೇಳಿದ್ರೆ, ಬಾಂಗ್ಲಾದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಎಬ್ಬಿಸಿದ್ರು. ಬಾಂಗ್ಲಾದಲ್ಲಿದ್ದಂತಹ ಸರ್ವಾಧಿಕಾರವನ್ನ ಕೊನೆಗೊಳಿಸಿ ಒಂದು ಅದ್ಭುತವಾದಂತಹ ಸರ್ಕಾರವನ್ನ ರೂಪಿಸುವಲ್ಲಿ ಮೊಹಮ್ಮದ್ ಯೂನಿಸ್ ಪಾತ್ರ ದೊಡ್ಡದಾಗಿದೆ ಅಂತ ಹೇಳಿ ಅವರಿಗೊಂದು ಸನ್ಮಾನವನ್ನ ಏರ್ಪಡಿಸಿರ್ತಾರೆ. ಆ ಬಿಲ್ ಕ್ಲಿಂಟನ್ ಸಮಾರಂಭದಲ್ಲಿ ಮೊಹಮ್ಮದ್ ಯೂನಿಸ್ ಹೋಗಿ ಸ್ಟೇಜ್ ಮೇಲೆ ಮಾತನಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಮೊಹಮ್ಮದ್ ಯೂನಿಸ್ ಏನ್ ಮಾಡ್ತಾನೆ ಗೊತ್ತಾ? ಈ ಬಾಂಗ್ಲಾದ ಕ್ರಾಂತಿಕಾರಿಗಳು ಯಾರು ಅಂತ ಹೇಳಿ ಒಂದಷ್ಟು ಜನರನ್ನ ಪರಿಚಯ ಮಾಡಿಸ್ತಾನೆ. 3 ಜನ ವೇದಿಕೆಗೆ ಬರ್ತಾರೆ. ಅದರಲ್ಲಿ ಈ ಮಫೂಜ್ ಆಲಂ ಕೂಡ ಇರ್ತಾನೆ. ಆ ಸಂದರ್ಭದಲ್ಲಿ ಮೊಹಮ್ಮದ್ ಯೂನಿಸ್ ಏನ್ ಹೇಳ್ತಾನೆ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ಏನು ಕ್ರಾಂತಿ ಆಯ್ತಲ್ಲ, ಇದು ರಾತ್ರೋರಾತ್ರಿ ಆದಂತಹದ್ದಲ್ಲ. ಇದು ಕೇವಲ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಲ್ಲ. ಇದರ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಇದೆಲ್ಲದರ ಮಾಸ್ಟರ್ ಮೈಂಡೇ ಈ ಮಫೂಜ್ ಆಲಂ. ಈತನ ಪರಿಶ್ರಮದಿಂದಲೇ ಇವತ್ತು ನಾವು ಬಾಂಗ್ಲಾದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಇಡೀ ದಂಗೆಯ ರೂವಾರಿ ಅಂತ ಮಫೂಜ್ ಆಲಂನನ್ನ ಅಮೆರಿಕದಲ್ಲಿ ನಿಂತ್ಕೊಂಡು ಮೊಹಮ್ಮದ್ ಯೂನಿಸ್ ಪರಿಚಯ ಮಾಡಿಕೊಟ್ಟಿದ್ದ. ಅಂತಹ ಪ್ರಭಾವಿ ವ್ಯಕ್ತಿ ಈ ಮಫೂಜ್ ಆಲಂ. ಈಗ ಮಧ್ಯಂತರ ಸರ್ಕಾರದ ಸಲಹೆಗಾರ ಈತ. ಮೊಹಮ್ಮದ್ ಯೂನಿಸ್ ಏನ್ ಮಾಡಬೇಕು, ಯಾವುದರ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು, ಬಾಂಗ್ಲಾದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನೋದನ್ನ ನಿರ್ಧರಿಸುವಂತದ್ದು ಇದೇ ಮಫೂಜ್ ಆಲಂ. ಅಷ್ಟು ಪ್ರಭಾವಿ ವ್ಯಕ್ತಿ. ಈತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ, ಗ್ರೇಟರ್ ಬಾಂಗ್ಲಾ ನಿರ್ಮಾಣ ಆಗಬೇಕು ಅಂತ. ಇದರಿಂದ ಏನ್ ಸ್ಪಷ್ಟ ಆಗುತ್ತೆ? ಈ ಮಧ್ಯಂತರ ಸರ್ಕಾರದ ಉದ್ದೇಶ ಇರುವಂತಹದ್ದು ಭಾರತದೊಂದಿಗೆ ಸಂಬಂಧವನ್ನ ಕೆಡಿಸಿಕೊಳ್ಳುವಂತಹದ್ದು, ಭಾರತದ ಭೂಮಿಯನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡುವಂತಹದ್ದು. ಅದಾಗುತ್ತೋ ಬಿಡುತ್ತೋ ಅದು ಬೇರೆ ಮಾತು. ಆದ್ರೆ ಅವರ ಉದ್ದೇಶ ಏನಿದೆ ಬಹಳ ಸ್ಪಷ್ಟ ಆಗುತ್ತೆ ತಾನೆ. ಹೀಗಾಗಿ ಭಾರತ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಬಾಂಗ್ಲಾ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಿದೆ, ಪ್ರತಿಭಟನೆಯನ್ನು ದಾಖಲಿಸಿದೆ. ನಿಮಗೆ ಪ್ರತಿಭಟನೆ ದಾಖಲಿಸಿದೆ ಅಂತಂದ್ರೆ ಬಹಳ
ಸೌಮ್ಯವಾದ ಪದ ಅಂತ ಅನ್ಸುತ್ತೆ. ಒಂದು ಅರ್ಥದಲ್ಲಿ ಭಾರತ ಧಮ್ಕಿ ಹಾಕಿದೆ, ಇದೇನಾದರೂ ಮುಂದುವರೆದ್ರೆ ನಿಮ್ಮ ಬಾಲ ಕಟ್ ಮಾಡ್ತೀವಿ, ಹೆಚ್ಚು ದಿನ ನಮ್ಮ ಈ ತಾಳ್ಮೆ ಇರೋದಿಲ್ಲ ಅನ್ನುವಂಥ ಸಂದೇಶವನ್ನ ಭಾರತ ರವಾನಿಸಿದೆ. ಹೀಗಾಗಿ ಆತ ಕೆಲವೇ ಗಂಟೆಗಳಲ್ಲಿ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾನೆ. ಇದು ಒಂದು ವಿಚಾರ. ಇನ್ನೊಂದು ಕಡೆ ಮಿತ್ರರೇ, ಪಾಕಿಸ್ತಾನ ಮತ್ತು ಬಾಂಗ್ಲಾದ ನಡುವೆ ಅನೇಕ ಬೆಳವಣಿಗೆಗಳು ನಡೀತಾ ಇದೆ. ನಿಮಗೆಲ್ಲ ಗೊತ್ತು, ಮೊಹಮ್ಮದ್ ಯೂನಿಸ್ ಅಮೆರಿಕಾಗೆ ಹೋದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರನ್ನ ಮೊಹಮ್ಮದ್ ಯೂನಿಸ್ ಭೇಟಿಯಾಗಿದ್ದ. ಭಾರತದ ಪ್ರಧಾನಿಯನ್ನ ಭೇಟಿಯಾಗಿರಲಿಲ್ಲ. ಭಾರತದ ಪ್ರಧಾನಿ ಮೊದಲೇ ಭಾರತಕ್ಕೆ ವಾಪಸ್ ಆಗಿಬಿಟ್ಟಿದ್ರು. ಭಾರತದ ಯಾವುದೇ ಮಂತ್ರಿಗಳನ್ನಾಗ್ಲಿ ಅಥವಾ ಭಾರತ ಸರ್ಕಾರವನ್ನಾಗ್ಲಿ ಮೊಹಮ್ಮದ್ ಯೂನಿಸ್ ಭೇಟಿಯಾಗಿಲ್ಲ. ಆ ಪ್ರಯತ್ನವನ್ನು ಆತ ಮಾಡಿಲ್ಲ. ಇದುವರೆಗೆ ಭಾರತದ ಹೈ ರ್ಯಾಂಕ್ ಆಫೀಸರ್ ಭೇಟಿಯಾಗಿದ್ದು ಅಂತಂದ್ರೆ ವಿಕ್ರಮ್ ಮಿಸ್ತ್ರಿ. ಬಾಂಗ್ಲಾದಲ್ಲಿ ದೊಡ್ಡ ಮಟ್ಟದ ಗಲಭೆ ಆಯ್ತಲ್ಲ, ಹಿಂದೂಗಳು ಬದುಕಲಾರದಂತಹ ಸ್ಥಿತಿ ನಿರ್ಮಾಣ ಆಯ್ತಲ್ಲ, ಆಗ ವಿಕ್ರಮ್ ಮಿಸ್ತ್ರಿ ಅವರನ್ನ ಭಾರತ ಸರ್ಕಾರ ಅಲ್ಲಿ ಕಳುಹಿಸಿಕೊಟ್ಟಿತ್ತು. ಅವ್ರು ಹೋಗಿ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ. ಇದೇ ರೀತಿಯಾಗಿ ನೀವು ಬಾಲ ಬೆಚ್ಚುತ್ತಾ ಇದ್ರೆ ಭಾರತ ಮುಂದಿನ ಕ್ರಮ ಕೈಗೊಳ್ಳುತ್ತೆ ಅಂತ ಒಂದು ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ. ಅದನ್ನ ಬಿಟ್ಟರೆ ಭಾರತದ ಯಾವುದೇ ಮಂತ್ರಿಗಳು ಕೂಡ ಬಾಂಗ್ಲಾ ಸರ್ಕಾರದ ಯಾರನ್ನೂ ಭೇಟಿಯಾಗಿಲ್ಲ. ಜೊತೆಗೆ ಮೊಹಮ್ಮದ್ ಯೂನಿಸ್ಗೆ ಭಾರತಕ್ಕೆ ಬರುವಂತೆ ಆಹ್ವಾನವನ್ನು ಕೊಟ್ಟಿಲ್ಲ. ಆದರೆ ಪಾಕಿಸ್ತಾನದೊಂದಿಗೆ ಬಾಂಗ್ಲಾದೇಶ ಮಿತಿಮೀರಿದಂತಹ ಸ್ನೇಹವನ್ನು ಬಯಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮೊಹಮ್ಮದ್ ಯೂನಿಸ್. ಡಿಸೆಂಬರ್ 19ನೇ ತಾರೀಕು ಈಜಿಪ್ಟ್ನಲ್ಲಿ D8 ಗ್ರೂಪ್ನ ಸಮಾವೇಶ ನಡೆಯುತ್ತೆ. ಈ D8 ಗ್ರೂಪ್ ಅಂತಂದ್ರೆ ಒಟ್ಟು 8 ದೇಶಗಳ ಒಂದು ಕೂಟ. ಅದರಲ್ಲಿ ಬಾಂಗ್ಲಾದೇಶ ಇದೆ, ಪಾಕಿಸ್ತಾನ ಇದೆ, ಈಜಿಪ್ಟ್ ಇದೆ, ಇರಾನ್ ಇದೆ. ಇವರೆಲ್ಲ ಸೇರ್ಕೊಂಡು ಒಂದು ಕೂಟ ಮಾಡಿಕೊಂಡಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟ್ರಗಳ ಕೂಟ ಇದು. ಇದರ ಸಮಾವೇಶ ಈಜಿಪ್ಟ್ನಲ್ಲಿ ನಡೆದಿತ್ತು. ಅಲ್ಲಿಗೆ ಈ ಮೊಹಮ್ಮದ್ ಯೂನಿಸ್ ಕೂಡ ಹೋಗಿದ್ದ. ಇನ್ನೊಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಬಂದಿದ್ರು. ಇವರಿಬ್ಬರ ಭೇಟಿಯಾಗಿದೆ. ಕೇವಲ ಭೇಟಿಯಾಗಿದ್ರೆ ಸುದ್ದಿ ಆಗ್ತಾ ಇರಲಿಲ್ಲ. ಭೇಟಿ ಸಂದರ್ಭದಲ್ಲಿ ಈತ ಏನ್ ಹೇಳಿದಾನೆ ಗೊತ್ತಾ? 1971ರ ಎಲ್ಲ ಕಹಿ ಘಟನೆಗಳನ್ನ ಎರಡೂ ದೇಶಗಳು ಮರಿಬೇಕು, ಬಾಂಗ್ಲಾದೇಶ ಅದನ್ನ ಮರೆತು ಮುಂದೆ ಹೋಗೋದಕ್ಕೆ ಸಿದ್ಧ ಇದೆ, ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ನಿಮ್ಗೆಲ್ಲ ಗೊತ್ತಿರಬಹುದು, ಬಾಂಗ್ಲಾದೇಶ ವಿಭಜನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಭಾರತದ ಪಾತ್ರ ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತು. ಹಾಗೆ ಬಾಂಗ್ಲಾದೇಶದವರು ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನದವರು ಮಾಡದಂತಹ ಅನ್ಯಾಯವನ್ನ ಮರೆಯೋದಕ್ಕೆ ಸಿದ್ಧ ಇಲ್ಲ. ಯಾಕೆಂದ್ರೆ ಅದು ಮರೆಯುವಂತಹ ಅನ್ಯಾಯವೇ ಅಲ್ಲ. ನರಮೇಧ ಮಾಡಿಬಿಟ್ಟಿದ್ರು. 3 ಮಿಲಿಯನ್ ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಹಿಂದೂಗಳ ಸತ್ತೋಗಿದ್ದಾರೆ, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಬಾಂಗ್ಲಾದೇಶದ 30 ಲಕ್ಷ ಮಂದಿ ಪ್ರಾಣ ತೆತ್ತಿದ್ದಾರೆ. ಯಾರ ಕಾರಣದಿಂದಾಗಿ? ಪಾಕಿಸ್ತಾನಿಯರ ಕಾರಣದಿಂದಾಗಿ. ಹೀಗಾಗಿ ಬಾಂಗ್ಲಾ ಮತ್ತು ಪಾಕಿಸ್ತಾನದ ವಿಚಾರ ಬಂದಾಗಲೆಲ್ಲ ಇದು ಮುನ್ನೆಲೆಗೆ ಬರುತ್ತೆ. ಈ ಹಿಂದಿನ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ ಏನು ಹೇಳ್ತಾ ಇದ್ರು? ಪಾಕಿಸ್ತಾನ ಈ ವಿಚಾರದಲ್ಲಿ ಬೇಷರತ್ತು ಕ್ಷಮೆ ಕೇಳಬೇಕು, ಬಾಂಗ್ಲಾದ ಮುಂದೆ ತಲೆ ಬಗ್ಗಿಸಬೇಕು ಅಂತ ಶೇಖ್ ಹಸೀನಾ ಕೇಳ್ತಾ ಇದ್ರು. ಹೀಗಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದ ಸಂಬಂಧ ಯಾವತ್ತಿಗೂ ಸುಧಾರಣೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಪಾಕಿಸ್ತಾನ ಅದಕ್ಕೆ ಸಿದ್ಧ ಇಲ್ಲ. ನಾವು ತಪ್ಪು ಮಾಡಿದೀವಿ, ನಾವು ಬಾಂಗ್ಲಾದಲ್ಲಿ ನರಮೇಧ ಮಾಡಿದೀವಿ, ಇದನ್ನು ಒಪ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಿದ್ಧ ಇಲ್ಲ. ಈಗ ಮೊಹಮ್ಮದ್ ಯೂನಿಸ್ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಅವತ್ತೇನೋ ಆಗೋಗಿದೆ, ನಾವು ಮುಂದಿನ ಜನರೇಷನ್ಗೋಸ್ಕರವಾಗಿ ಸ್ನೇಹದಿಂದ ಬದುಕಬೇಕು, ಬ್ರದರ್ಹುಡ್ ಸ್ಥಾಪನೆ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಪಾಕ್ ಪ್ರಧಾನಿ ಮತ್ತು ಬಾಂಗ್ಲಾದ ಪ್ರಧಾನಿಯ ನಡುವೆ ಒಂದು ಮಹತ್ವದ ಮಾತುಕತೆ ಆಗಿದೆ. ಇದಿಷ್ಟೇ ಅಲ್ಲ ಮಿತ್ರರೇ, ಪಾಕಿಸ್ತಾನ ಮತ್ತು ಬಾಂಗ್ಲಾದ ನಡುವೆ ನೇರ ವ್ಯಾಪಾರ ಇರಲಿಲ್ಲ. ಪಾಕಿಸ್ತಾನದ ಹಡಗು ನೇರವಾಗಿ ಬಾಂಗ್ಲಾದೇಶವನ್ನು ತಲುಪೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಾಕಷ್ಟು ಸ್ಕ್ರೀನಿಂಗ್ ಆಗ್ತಾ ಇತ್ತು. ಈಗ ಮೊಹಮ್ಮದ್ ಯೂನಿಸ್ ಏನು ಹೇಳಿದ್ದಾನೆ? ನೀವು ಎಷ್ಟು ಬೇಕಾದರೂ ಬಾಂಗ್ಲಾದೊಂದಿಗೆ ವ್ಯಾಪಾರವನ್ನು ಮಾಡಬಹುದು, ಬಾಂಗ್ಲಾ ಮತ್ತು ಪಾಕಿಸ್ತಾನದ ನಡುವೆ ನೇರ ವ್ಯಾಪಾರವನ್ನು ಸ್ಥಾಪಿಸಬೇಕು. ಹಾಗೆ ಪಾಕಿಸ್ತಾನದಿಂದ ಯಾವುದಾದ್ರೂ ವ್ಯಕ್ತಿಗಳು ಬಾಂಗ್ಲಾದೇಶಕ್ಕೆ ಪ್ರವೇಶ ಮಾಡಬೇಕು ಅಂತಂದ್ರೆ ಎಕ್ಸ್ಟ್ರಾ ಸ್ಕ್ರೀನಿಂಗ್ ಇರ್ತಾ ಇತ್ತು. ಆತನಿಗೆ ವೀಸಾ ಸಿಗೋದೇ ಬಹಳ ಕಷ್ಟ ಇತ್ತು. ಒಂದು ವೇಳೆ ವೀಸಾ ಸಿಕ್ಕಿದ ಮೇಲೂ ಕೂಡ ಆತನನ್ನ ಎಕ್ಸ್ಟ್ರಾ ಸ್ಕ್ರೀನಿಂಗ್ಗೆ ಒಳಪಡಿಸಲಾಗ್ತಾ ಇತ್ತು. ಆತನನ್ನ ಅನುಮಾನದಿಂದಲೇ ನೋಡಲಾಗ್ತಾ ಇತ್ತು. ಆದ್ರೆ ಇನ್ ಮುಂದೆ ಹಾಗಿರೋದಿಲ್ಲ. ಮುಕ್ತವಾಗಿ ಪಾಕಿಸ್ತಾನದ ಪ್ರಜೆಗಳಿಗೆ ಬಾಂಗ್ಲಾದಲ್ಲಿ ಎಂಟ್ರಿ ಸಿಗುತ್ತೆ ಅಂತ ಹೇಳಿ ಮೊಹಮ್ಮದ್ ಯೂನಿಸ್ ಘೋಷಣೆ ಮಾಡಿದ್ದಾನೆ. ಇದು ಭಾರತಕ್ಕೆ ಅತ್ಯಂತ ಆಘಾತಕಾರಿಯಾದಂತಹ ವಿಚಾರ. ನಿಮ್ಗೆ ಅನಿಸಬಹುದು, ಪಾಕಿಸ್ತಾನದ ಪ್ರಜೆಗಳು ಬಾಂಗ್ಲಾದೇಶಕ್ಕೆ ಬಂದ್ರೆ ನಮ್ಗೆ ಏನಾದ್ರು ಸಮಸ್ಯೆ ಅಂತ. ಮಿತ್ರರೇ, ಇದರಿಂದ ಏನಾಗುತ್ತೆ ಗೊತ್ತಾ? ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ನಾರ್ತ್ ಈಸ್ಟ್ ಭಾಗ ಏನಿದೆ, ಭಾರತದ ಅತ್ಯಂತ ಸೂಕ್ಷ್ಮವಾದಂತಹ ಪ್ರದೇಶ. ಇಲ್ಲಿ ಅತಿ ಹೆಚ್ಚು ಸಪರೇಟಿಸ್ಟ್ ಮೂವ್ಮೆಂಟ್ಗಳಿದ್ದಾವೆ. ಅನೇಕ ಶಸ್ತ್ರಸಜ್ಜಿತ ಹೋರಾಟಗಳು ನಡೀತಾ ಇದ್ದಾವೆ. ನಾವು ಸಪರೇಟ್ ಆಗಬೇಕು, ಭಾರತದೊಂದಿಗೆ ನಾವು ಇರೋದಿಲ್ಲ, ನಮ್ಮದೇ ಸಪರೇಟ್ ದೇಶ ಆಗಬೇಕು, ಈ ರೀತಿಯಾದಂತಹ ಮೂವ್ಮೆಂಟ್ಗಳು ಜಾಸ್ತಿ ಇದ್ದಾವೆ. ಭಾರತ ಏನ್ ಮಾಡಿದೆ? ಅವರನ್ನೆಲ್ಲ ನಿಗ್ರಹಿಸಿಬಿಟ್ಟಿದೆ. ಅವರಿಗೆ ಶಸ್ತ್ರಾಸ್ತ್ರ ಸಿಗದಂತೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಕೋಟೆ ಕಟ್ಟಿದೆ. ಈಗ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನ ಈಸಿಯಾಗಿ ಎಂಟ್ರಿ ಆಯಿತು ಅಂತಂದ್ರೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳು ಬಾಂಗ್ಲಾ ಮೂಲಕವಾಗಿ ಈ ಸಪರೇಟಿಸ್ಟ್ಗಳ ಕೈ ಸೇರುವಂತ ಸಾಧ್ಯತೆಗಳಿರುತ್ತೆ. ಇದು ಭಾರತಕ್ಕೆ ಅತಿ ದೊಡ್ಡ ಸವಾಲು. ಯಾಕೆ ಕೇಳಿದ್ರೆ ಬಾಂಗ್ಲಾ ಮತ್ತು ಭಾರತದ ನಡುವೆ ಒಂದು ಪ್ರಾಪರ್ ಆದಂತಹ ಗಡಿ ಇಲ್ಲ. ಆ ಗಡಿಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಭಾರತ ಅದನ್ನು ಸರಿಪಡಿಸಿಕೊಳ್ಳೋದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಗೋದಿಲ್ಲ, ವರ್ಷಗಳೇ ಬೇಕಾಗುತ್ತೆ. ಈಗ ಅದನ್ನು ಆರಂಭಿಸಿದ್ರೂ ಕೂಡ ಮುಂದಿನ ಕೆಲವು ವರ್ಷ ಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಮುಕ್ತವಾಗಿ ಬಾಂಗ್ಲಾದೇಶಕ್ಕೆ ಎಂಟ್ರಿ ಸಿಕ್ಕಿದ್ದೆ ಆದರೆ ನಮ್ಮ ನಾರ್ತ್ ಈಸ್ಟ್ನಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಬಹುದು. ಅಲ್ಲಿ ಸಪರೇಟಿಸ್ಟ್ ಮೂವ್ಮೆಂಟ್ಗಳು ಇನ್ನಷ್ಟು ಜಾಸ್ತಿ ಆಗಬಹುದು. ಅವರ ಕೈಗೆ ಶಸ್ತ್ರಾಸ್ತ್ರ ತಲುಪಬಹುದು ಅನ್ನುವಂಥ ಆತಂಕ ಭಾರತಕ್ಕಿದೆ. ಹೀಗಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಏನು ಹತ್ರ
ಆಗ್ತಾ ಇದ್ದಾವೆ, ಇದನ್ನು ಭಾರತ ಅಷ್ಟು ಈಸಿಯಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಮೊಹಮ್ಮದ್ ಯುನೀಸ್ ಇನ್ನೊಂದು ಕುತಂತ್ರ ಮಾಡ್ತಾ ಇದ್ದಾನೆ, ಈ ಸಾರ್ಕ್ ಅನ್ನು ಇನ್ನಷ್ಟು ಬಲಪಡಿಸಬೇಕು ಅಂತ. ನಿಮಗೆಲ್ಲ ಗೊತ್ತಿರಬಹುದು, ಈ ಸಾರ್ಕ್ ದೇಶಗಳ ಕೂಟ ಏನಿದೆ 2014 ಬಳಿಕ ಅದು ಕೋಲ್ಡ್ ಸ್ಟೋರೇಜ್ಗೆ ಹೋಗಿದೆ. 2014ರಲ್ಲಿ ಕೊನೆಯ ಸಮಾವೇಶ ನಡೆದಿತ್ತು. ಅದಾದ ಬಳಿಕ 2016ರಲ್ಲಿ ಪಾಕಿಸ್ತಾನದಲ್ಲಿ ಒಂದು ಸಮಾವೇಶವನ್ನು ನಿಗದಿಪಡಿಸಲಾಗಿತ್ತು. ಆದರೆ ಉರಿ ಅಟ್ಯಾಕ್ ಆಗುತ್ತೆ, ಹೀಗಾಗಿ ಭಾರತ ಹೇಳುತ್ತೆ ನಾವು ಅಂತಹ ಸಮಾವೇಶದಲ್ಲಿ ಭಾಗಿಯಾಗೋದಿಲ್ಲ ಅಂತ. ಸಾರ್ಕ್ನಲ್ಲಿ ತುಂಬಾ ಪ್ರಬಲವಾಗಿರುವಂತಹ ದೇಶ ಅಂತಂದ್ರೆ ಭಾರತವನ್ನು ಹೊರಗಿಟ್ಟು ಸಾರ್ಕ್ ಅನ್ನು ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಮೊಹಮ್ಮದ್ ಯುನೀಸ್ ಹೇಳ್ತಾ ಇದ್ದಾನೆ, ಭಾರತಕ್ಕೆ ನಾವು ಅಷ್ಟು ಪ್ರಾಶಸ್ತ್ಯ ಕೊಡೋದು ಬೇಕಾಗಿಲ್ಲ, ನಾವು ಸಾರ್ಕ್ ಅನ್ನು ಬಲಪಡಿಸೋಣ, ಈ ಮೂಲಕವಾಗಿ ಭಾರತದ ಮೇಲೆ ಒತ್ತಡ ತರೋಣ ಅಂತೇಳಿ ಮೊಹಮ್ಮದ್ ಯುನೀಸ್ ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಈ ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ. ಇದು ಮುಂಬರುವ ದಿನಗಳಲ್ಲಿ ಭಾರತಕ್ಕೆ ಹೊಸ ತಲೆಬಿಸಿಯನ್ನು ತರಬಹುದು. ಇದರ ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಬಾಂಗ್ಲಾದ ಈಗಿನ ಪ್ರಧಾನಿಯಾಗಿರುವಂತಹ ಮೊಹಮ್ಮದ್ ಯುನೀಸ್ಗೆ ಪಾಕಿಸ್ತಾನಕ್ಕೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಬಂದು ಮಾತುಕತೆ ಮಾಡೋಣ ಅಂತ. ಇದಕ್ಕೆ ಮೊಹಮ್ಮದ್ ಯುನೀಸ್ ಒಪ್ಕೊಂಡಿದ್ದಾನೆ. ಹೀಗಾಗಿ ಯಾವಾಗ ಈ ಭೇಟಿ ನಿಗದಿಯಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಭಾರತಕ್ಕೊಂದು ಕುತೂಹಲವೇ. ಯಾಕಂದ್ರೆ ಮೊಹಮ್ಮದ್ ಯುನೀಸ್ ಇದುವರೆಗೂ ಭಾರತಕ್ಕೆ ಬರುವಂತಹ ಪ್ರಯತ್ನವನ್ನೇ ಮಾಡಿಲ್ಲ. ನಾನು ಭಾರತಕ್ಕೆ ಬರ್ತೀನಿ, ಭಾರತ ಸರ್ಕಾರದೊಂದಿಗೆ ಮಾತನಾಡ್ತೀನಿ, ಸ್ನೇಹ ಸಂಬಂಧವನ್ನು ವೃದ್ಧಿ ಮಾಡ್ತೀನಿ, ಇದು ಯಾವುದಕ್ಕೂ ಮುಂದಾಗಿಲ್ಲ. ಈ ಹಿಂದೆ ಬಾಂಗ್ಲಾದಲ್ಲಿ ಯಾರೇ ಪ್ರಧಾನಿ ಆಗಲಿ ಏನೇ ಆಗಲಿ ಅವರು ಮೊದಲು ಭಾರತಕ್ಕೆ ಭೇಟಿ ಕೊಡ್ತಾ ಇದ್ರು. ಭಾರತದೊಂದಿಗೆ ಸ್ನೇಹ ಇದ್ರೆ ನಾವು ಬದುಕಬಹುದು ಅಂತ ಅವರು ಅಂದುಕೊಂಡಿದ್ರು. ಆದರೆ ಮೊಹಮ್ಮದ್ ಯುನೀಸ್ಗೆ ಭಾರತದ ಸ್ನೇಹ ಬೇಕಾಗಿಲ್ಲ, ನಮಗೆ ಪಾಕಿಸ್ತಾನದ ಸ್ನೇಹ ಜಾಸ್ತಿ ಬೇಕು ಅಂತ ಅನಿಸ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈತ ಏನ್ ಮಾಡ್ತಾನೆ, ಭಾರತಕ್ಕೆ ಬರುವ ಮುಂಚೆ ಪಾಕಿಸ್ತಾನಕ್ಕೆ ಹೋಗ್ತಾನ, ಇದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಮಿತ್ರರೇ, ಇದೆಲ್ಲದರ ನಡುವೆ ಭಾರತೀಯರಿಗೆ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಏನು ಕೇಳಿದ್ರೆ, ಭಾರತ ಒಂದು ಆನೆಯ ರೀತಿಯಲ್ಲಿದೆ, ಈ ಬಾಂಗ್ಲಾದೇಶ ಒಂದು ಕುರಿಗೂ ಸಮ ಇಲ್ಲ, ಒಂದು ಮೇಕೆ ಅಂತ ಅಂದುಕೊಳ್ಳಿ. ಅದನ್ನು ನಿಗ್ರಹಿಸೋದಕ್ಕೆ ಆನೆ ಕೈಲಿ ಯಾಕೆ ಆಗ್ತಾ ಇಲ್ಲ? ಭಾರತ ಯಾಕೆ ಇಷ್ಟೊಂದು ತಾಳ್ಮೆಯನ್ನು ತೆಗೆದುಕೊಳ್ತಾ ಇದೆ? ಎಲ್ಲವುದನ್ನು ಸುಧಾರಿಸಿಕೊಂಡು ನೋಡುವಂತಹ ತತ್ವಕ್ಕೆ ಭಾರತ ಯಾಕೆ ಬಂದಿದೆ? ಇದರ ಹಿಂದಿನ ಉದ್ದೇಶ ಏನು? ಹೀಗೆಲ್ಲ ಕೆಲವರು ಕಮೆಂಟ್ ಮಾಡ್ತಾ ಇದ್ರು. ಮಿತ್ರರೇ, ಈ ರಾಜತಾಂತ್ರಿಕತೆ ಅನ್ನೋದೇ ಹಾಗೆ. ನೀವು ಆತುರದಲ್ಲಿ ಏನೇ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಾಂಗ್ಲಾದೇಶದ ವಿರುದ್ಧ ನಾವೇನೋ ಕಾರ್ಯಾಚರಣೆ ಮಾಡಬೇಕು, ಬಾಂಗ್ಲಾದೇಶವನ್ನು ಬಗ್ಗು ಬಡಿಬೇಕು ಅಂತಂದ್ರೆ ಏಕಾಏಕಿಯಾಗಿ ತೀರ್ಮಾನ ಕೈಗೊಳ್ಳುವ ಹಾಗಿಲ್ಲ. ಭಾರತ ಮತ್ತು ಬಾಂಗ್ಲಾದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೆಚ್ಚೆಚ್ಚು ಚರ್ಚೆಗೊಳಪಡಬೇಕು. ಬಾಂಗ್ಲಾದಲ್ಲಿ ಅನ್ಯಾಯ ಆಗ್ತಾ ಇದೆ, ಅಲ್ಲಿನ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ಅಲ್ಲಿ ಮೈನಾರಿಟಿ ಮೇಲೆ ಬಾಂಗ್ಲಾ ಸರ್ಕಾರ ನಿಷ್ಠೂರವಾಗಿ ಕ್ರಮ ಕೈಗೊಳ್ತಾ ಇದೆ, ಅಲ್ಲಿನ ಅಲ್ಪಸಂಖ್ಯಾತರಿಗೆ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ವಿಚಾರಗಳು ಬೇರೆ ಬೇರೆ ದೇಶದವರಿಗೆ ಅರ್ಥ ಆಗಬೇಕು. ಕೇವಲ ಭಾರತ ಹೇಳ್ಕೊಂಡು ಭಾರತ ಏನೋ ಕ್ರಮ ಕೈಗೊಂಡು ಬಿಟ್ರೆ ನಾಳೆ ಅದು ನಮಗೆ ಉಲ್ಟಾ ಆಗ್ಬಿಡಬಹುದು. ಬೇರೆ ಬೇರೆ ದೇಶಗಳು ಭಾರತದ ಮೇಲೆ ನಿರ್ಬಂಧ ವಿಧಿಸಬಹುದು. ನಾವು ಯುದ್ಧದಂತಹ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದೆ ಆದ್ರೆ ನಾಳೆ ಭಾರತ ಒತ್ತಡವನ್ನು ಎದುರಿಸಬೇಕಾಗಿ ಬರುತ್ತೆ. ಹೀಗಾಗಿ ಭಾರತ ಎಲ್ಲದನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಇವತ್ತಲ್ಲ ನಾಳೆ ಭಾರತದ ಸಹನೆಯ ಕಟ್ಟೆ ಒಡೆಯುವುದು ಗ್ಯಾರಂಟಿ, ಅದರಲ್ಲೇನು ಡೌಟ್ ಇಲ್ಲ. ಮೊಹಮ್ಮದ್ ಯುನೀಸ್ ಏನಾದರೂ ಬೇಗ ಅಧಿಕಾರದಿಂದ ಇಳಿದು ಅಲ್ಲಿ ಹೊಸದಾಗಿ ಸರ್ಕಾರ ರಚನೆಯಾಗಿ ಅದು ಪ್ರಜಾಪ್ರಭುತ್ವ ಸರ್ಕಾರ ಆಗಿದ್ದು ಆ ಸರ್ಕಾರ ಭಾರತದೊಂದಿಗೆ ಸ್ನೇಹಮಯವಾಗಿ ವರ್ತಿಸಿದ್ದೇ ಆದರೆ ಭಾರತ ಸುಮ್ಮನಾಗುತ್ತೆ. ಇದೇ ಮೊಹಮ್ಮದ್ ಯುನೀಸ್ ಇನ್ನೊಂದು 2 ವರ್ಷಗಳ ಕಾಲ ಬಾಂಗ್ಲಾದಲ್ಲಿ ಅಧಿಕಾರದಲ್ಲಿದ್ದು ಪದೇ ಪದೇ ಈ ರೀತಿಯ ಕೀಟಲೆ ಕೊಡುವಂತಹ ಕೆಲಸವನ್ನು ಮಾಡಿದ್ದೇ ಆದರೆ ಒಂದಲ್ಲ ಒಂದು ದಿನ ಭಾರತ ತಾಳ್ಮೆಯನ್ನು ಮೀರಿ ವರ್ತಿಸುತ್ತೆ. ಇದರಲ್ಲಿ ಯಾವುದೇ ಡೌಟ್ ಇಟ್ಕೊಳ್ಬೇಡಿ. ಭಾರತಕ್ಕೆ ಆ ಸಾಮರ್ಥ್ಯ ಇದೆ. ಭಾರತ ಯಾವಾಗ ಬೇಕಾದರೂ ಬಾಂಗ್ಲಾವನ್ನ ಬಗ್ಗು ಬಡಿಯುತ್ತೆ. ಆದರೆ ಈಗ ಜನ ಮಾತನಾಡ್ಕೊಳ್ತಾರಲ್ಲ, ಅಷ್ಟು ಈಸಿ ಇರೋದಿಲ್ಲ. ಅಂದರೆ ಇವತ್ತು ರಾತ್ರಿ ಬೆಳಗಾಗುವಷ್ಟರಲ್ಲಿ ನಾವು ಬಾಂಗ್ಲಾವನ್ನ ನಿರ್ಮೂಲನೆ ಮಾಡಿಬಿಡ್ತೀವಿ. ಭಾರತಕ್ಕೆ ತಾಕತ್ತಿದೆಯಾ ಕೇಳಿದ್ರೆ ತಾಕತ್ತಿದೆ, ಹಾಗೆ ಮಾಡೋದಕ್ಕಾಗೋದಿಲ್ಲ. ಅಂತಾರಾಷ್ಟ್ರೀಯ ಒತ್ತಡ ಇರುತ್ತೆ. ಇದನ್ನೆಲ್ಲ ಭಾರತ ಹ್ಯಾಂಡಲ್ ಮಾಡಿಕೊಂಡು ಬಾಂಗ್ಲಾವನ್ನು ನಿಗ್ರಹ ಮಾಡಬೇಕು. ಹೀಗಾಗಿ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.